ಪ್ರಿಯ ಸಹೋದರಿ ಸಹೋದರಿಗಳೇ, ಈ ಸಮಯದಲ್ಲಿ ಬೈಬಲ್ ಗ್ರಂಥದಿಂದ ಮಾರ್ಕಿನ ಬರೆದಿರುವಂಥ 9ನೇ ಅಧ್ಯಾಯ 33 ವಚನದಲ್ಲಿ 34 ವಚನದಲ್ಲಿ ಇರುವಂಥ ಸತ್ಯವನ್ನು ನಾವು ಓದಿಕೊಳ್ಳೋಣ. ಯಾರು ದೊಡ್ಡವರು ಈ ಲೋಕದಲ್ಲಿ ಅಂತ ಪ್ರಶ್ನೆ ನಮ್ಮಲ್ಲಿ ಬಂದಾಗ ಬೈಬಲು ಈ ರೀತಿ ಹೇಳಲಾಗಿದೆ. 34 ವಚನ, ಆದರೆ ಅವರು, ಏಕೆಂದರೆ ಅವರು ತಮ್ಮೊಳಗೆ ಯಾವನು ಅತಿ ದೊಡ್ಡವನು ಎಂದು ದಾರಿಯಲ್ಲಿ ವಾಗ್ವಾದ ಮಾಡಿದರು. ಆಗ ಯೇಸು ಕುಳಿತುಕೊಂಡು 12 ಮಂದಿಯನ್ನು ಕರೆದು ಅವರಿಗೆ, ಯಾವನಾದರೂ ಮೊದಲನೆಯವನಾಗಬೇಕೆಂದರೆ ಇಷ್ಟಪಟ್ಟರೆ ಅವನು ಎಲ್ಲರಿಗಿಂತ ಕಡೆಯವನು, ಎಲ್ಲರ ಸೇವಕನು ಆಗಿರಬೇಕು ಎಂದನು. ನನ್ನ ಪ್ರಿಯ ಸಹೋದರರೇ, ನಾವು ಈ ಲೋಕದಲ್ಲಿ ಯಾರು ದೊಡ್ಡವರು, ಯಾರು ಶ್ರೀಮಂತರು ಅನ್ನೋ ಭಾವನದಲ್ಲಿ ನಾವು ಇರುವಂಥ ಈ ಸಮಯದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳಲ್ಪಟ್ಟಲಾಗಿದೆ. ಯಾರು ಜನರಿಗೆ ಸೇವೆ ಮಾಡೋರು, ಯಾರು ಜನರ ಮಧ್ಯದಲ್ಲಿ ಪ್ರೇಮದಲ್ಲಿ ನಡೆಯುವಂಥ ಜನರಾಗಿರ್ತಾರೋ ಅವರು ಸೇವಕರಾಗಿ ಬಾಳುವಂಥ ದೇವರ ಚಿತ್ತವಾಗಿದೆ. ನಾವು ಆ ಸೇವಕರ ಮನಸ್ತತ್ವ, ಆ ಸೇವಕನಾಗಿ ಇರೋಂಥ ಗುಣಲಕ್ಷಣಗಳು ನಮ್ಮಲ್ಲಿ ಇದ್ದರೆ ದೇವರು ನಮ್ಮಿಂದ ಅವರು ಚಿತ್ತವನ್ನು ನೆರವೇರಿಸಲಾಗಿರುವಂಥ ದೇವನಾಗಿದ್ದಾನೆ. ಈ ಸಮಯದಲ್ಲಿ ನೀವೆಲ್ಲರೂ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂಬರುವ ದಿನಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಸೇವಾ ಫಲಿತಾಂಶಗಳು ಅಭಿವೃದ್ಧಿಯಾಗಲಿ ಅಂತ ನಾನು ಈ ಸಮಯದಲ್ಲಿ ಬೇಡಿಕೊಂಡು ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಪ್ರಿಯ ತಂದೆಯೇ, ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿರುವಂಥ ಎಲ್ಲ ಜನರು ಸ್ವಾಮಿ ಅಪ್ಪ, ಈ ಲೋಕದಲ್ಲಿ ಅಪ್ಪ ಯಾರು ದೊಡ್ಡವರು, ಯಾರು ಧನವಂತರು, ಯಾರು ಶ್ರೀಮಂತರು, ಯಾರು ಬಡವರು ಅನ್ನೋ ಪ್ರಶ್ನೆದಲ್ಲಿ ಈ ಲೋಕದಲ್ಲಿ ಇರೋಂಥ, ಈ ಭೂಲೋಕದಲ್ಲಿ ಇರೋಂಥ ಈ ಪ್ರಶ್ನೆಗೆ ನೀವು ಸಮಾಧಾನ ಕೊಟ್ಟಿರೋದಕ್ಕಾಗಿ ನಿನಗೆ ವಂದನೆಗಳು ಅಪ್ಪ. ನಾವೆಲ್ಲರೂ ಸ್ವಾಮಿ ದೊಡ್ಡವರಾಗಬೇಕಂದರೆ, ಜನರಿಗೂ ಒಂದು ಮಾದರಿಯಾಗಿ ಇರಬೇಕಂದರೆ ಸೇವಕನಾಗಿರಬೇಕು, ಸೇವೆ ಮಾಡುವಂಥ ಜನರಾಗಿರಬೇಕು. ಪ್ರತಿಯೊಬ್ಬನೂ ವಿಧೇಯರಾಗಿ ಎಲ್ಲ ಜನರನ್ನು ಪ್ರೀತಿಸಬೇಕಂತ ನೀವು ನಮಗೆ ತಿಳಿಸಿಕೊಟ್ಟಿರೋಂಥ ನಿನ್ನ ವಾಕ್ಯಕ್ಕೆ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಈ ಸಮಯದಲ್ಲಿ ನಮ್ಮನ್ನು ಪ್ರತ್ಯೇಕವಾಗಿ ನಿನ್ನ ದರ್ಶನ ಕೊಟ್ಟಿರಿ, ನಿನ್ನ ಮಾತುಗಳನ್ನು ನಮಗೆ ಒದಗಿಸುತ್ತಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಯಾರ್ಯಾರು ಸ್ವಾಮಿ ಅಪ್ಪ ಬಲಹೀನರಾಗಿದ್ದಾರೋ, ಯಾರು ಶರೀರದಲ್ಲಿ, ಯಾರು ಆತ್ಮದಲ್ಲಿ ಅಪ್ಪ ಅನೇಕ ದುಷ್ಟಶೋಧನೆಗಳು ಇಂದ ನರಳುತ್ತಾ ಇದ್ದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಈ ಲೋಕದಲ್ಲಿ ಸ್ವಾಮಿ ಅಪ್ಪ ನಾವು ನಿನಗೆ ಇಷ್ಟವಂತರಾಗಿ ನಾವು ಬಾಳಬೇಕಂತ ನಿನ್ನ ಚಿತ್ತವಾಗಿದೆ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆಯೇ, ಆಮೆನ್.